ಸಿನಿಮಾ ರಂಗದಲ್ಲಿ ಟಾಕ್ ಆಗಿರುವ ಅಥವಾ ನಿರೀಕ್ಷೆ ಹುಟ್ಟಿಸಿರುವಂತಹ ಯಾವುದೇ ಸಿನಿಮಾ ಇರಲಿ, ಅವುಗಳ ಬಗ್ಗೆ ಒಂದಿಷ್ಟು ಮಂದಿ ವಿನಾಕಾರಣ ಟೀಕೆಯನ್ನ ಮಾಡ್ತಾರೆ. ಇಲ್ಲ ಸಲ್ಲದ ಆರೋಪಕ್ಕೆ ಮುಂದಾಗ್ತಾರೆ. ಅದಷ್ಟೇ ಅಲ್ಲ, ವಿವಾದಗಳನ್ನೇ ಹುಟ್ಟುಹಾಕ್ತಾರೆ. ಇದೀಗ ಕೇಳ ಹೊರಟಿರುವಂತಹ ವಿಷಯ ಟಾಕ್ಸಿಕ್ ಸಿನಿಮಾದು ಹೌದು. ಟಾಕ್ಸಿಕ್ ದೇಶದಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ಆ ಚಿತ್ರ ದೊಡ್ಡ ಮಟ್ಟದಲ್ಲಿ ಟಾಕ್ ಆಗಿದೆ. ಬಿಡುಗಡೆ ಮುನ್ನವೇ ಸಿನಿಮಾಗೆ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಇದೆಲ್ಲವೂ ಸರಿ. ಈಗ ಈ ಸಿನಿಮಾ ವಿರುದ್ಧ ಒಂದಿಷ್ಟು ಮಂದಿ ವದಂತಿಯನ್ನ ಹಬ್ಬಿಸ್ತಾ ಇದ್ದಾರೆ. ಇಷ್ಟಕ್ಕೂ ವದಂತಿ ಹಬ್ಬಿಸ್ತಾ ಇರೋದು ಯಾರು? ಇದಕ್ಕೆ ಉತ್ತರ ಧುರಂಧರ್ 2 ಟೀಮ್. ಎಸ್, ಈ ಸಿನಿಮಾ ರಿಲೀಸ್ಗೂ ಮೊದಲೇ ಒಂದಿಷ್ಟು ವದಂತಿ ಹಬ್ಸಿ ವಿವಾದಕ್ಕೆ ಕಾರಣವಾಗಿದೆ. ರಿಲೀಸ್ ಆಗುವ ಮೊದಲೇ ಧುರಂಧರ್ 2 ತಂಡಕ್ಕೆ ಕರ್ಮ ಸುತ್ಕೊಂಡಂತಿದೆ. ಈಗ ಇಂಥದ್ದೊಂದು ಮಾತು ಸುತ್ತಾಡ್ತಾ ಇರೋದು ಬಾಲಿವುಡ್ ಅಂಗಳದಲ್ಲಿ. ಅದರಲ್ಲೂ ಕೂಡ ಬಾಲಿವುಡ್ ಯೂಟ್ಯೂಬರ್ ಒಬ್ಬ ಧುರಂಧರ್ 2 ಸಿನಿಮಾ ವಿವಾದದ ಸುಳಿಯಲ್ಲಿದೆ ಅಂದಿದ್ದಾರೆ. ಇದಕ್ಕೆ ಕಾರಣ ಸಿನಿಮಾದ ಟೀಸರ್ ನಿರಾಸೆ. ಅಷ್ಟೇ ಅಲ್ಲ, IMDb ರೇಟಿಂಗ್ ನಲ್ಲೂ ಕೂಡ ಹಿನ್ನಡೆ. ಇದರೊಂದಿಗೆ ನಿರ್ಬಂಧಿತ ಪ್ರದೇಶದಲ್ಲೂ ಕೂಡ ಚಿತ್ರೀಕರಣ ಮಾಡಿ ಹಲವರ ಕೆಂಗಣ್ಣಿಗೆ ಗುರಿಯಾಗಿರೋದು. ಈ ಎಲ್ಲಾ ಕಾರಣಗಳಿಂದ ಕೂಡ ಚಿತ್ರತಂಡ ಸಮಸ್ಯೆಗಳ ಸುಳಿಗೆ ಸಿಲುಕಿದೆ. ಧುರಂಧರ್ 2 ಸಿನಿಮಾ ಆರಂಭದಿಂದ ಕೂಡ ಒಂದಿಷ್ಟು ಅಭಿಮಾನಿಗಳಿಗೆ ನಿರೀಕ್ಷೆ ಇತ್ತು. ಈಗಲೂ ಕೂಡ ನಿರೀಕ್ಷೆ ದೊಡ್ಡದಾಗಿಯೇ ಇದೆ. ಧುರಂಧರ್ 2 ಚಿತ್ರ ಗೆದ್ದೇ ಗೆಲ್ಲತೆ ಎಂಬ ಅಪಾರ ನಂಬಿಕೆ ಕೂಡ ಅಭಿಮಾನಿಗಳಿಗಿದೆ. ಅಂದ ಹಾಗೆ ಈಗ ಧುರಂಧರ್ 2 ಚಿತ್ರದ ಟೀಸರ್ ಇತ್ತೀಚೆಗೆ ರಿಲೀಸ್ ಆಗಿತ್ತು. ಆದ್ರೆ ಅದ್ರ ಮೇಲೆ ತುಂಬಾನೇ ನಿರೀಕ್ಷೆ ಇಟ್ಕೊಂಡಿದ್ದವರಿಗೆ ಈಗ ಅದು ನಿರಾಸೆನ ಮೂಡಿಸಿದೆ. ನೋಡುಗರ ಮೇಲೆ ಪರಿಣಾಮ ಬೀರೋಕೆ ಸಂಪೂರ್ಣವಾಗಿ ವಿಫಲವಾಗಿದೆ. ಇನ್ನು IMDb ರೇಟಿಂಗ್ ನಲ್ಲೂ ಕೂಡ ಧುರಂಧರ್ 2 ಸಿನಿಮಾವನ್ನ ಟಾಕ್ಸಿಕ್ ಹಿಂದಕ್ಕೆ ಹಾಕಿದೆ. ಈ ಎಲ್ಲಾ ವಿಷಯಗಳ ಮಧ್ಯೆ ಧುರಂಧರ್ 2 ತಂಡವನ್ನ ಕರ್ಮ ಹಿಂಬಾಲಿಸ್ತಾ ಇದೆ ಎಂಬ ಆ ಬಾಲಿವುಡ್ ನ ಯೂಟ್ಯೂಬರ್ ಹೇಳಿದ್ದಾರೆ. ಸದ್ಯಕ್ಕೆ ಅವರ ಮಾತು ಅನೇಕರಿಗೆ ಅಚ್ಚರಿಯನ್ನ ಮೂಡಿಸಿದೆ. ಬಾಲಿವುಡ್ ಮಂದಿ ಜೊತೆಗೆ ಹಿಂದಿ ಭಾಷಿಕರೆಲ್ಲರೂ ಕೂಡ ಧುರಂಧರ್ 2 ಚಿತ್ರದ ಪರವಾಗಿ ಮಾತನಾಡ್ತಿದ್ದಾರೆ. ಈ ಚಿತ್ರದ ಎದುರು ರಿಲೀಸ್ ಆಗುವಂತಹ ಸಿನಿಮಾಗಳೆಲ್ಲವೂ ಕೂಡ ಸೋಲನ್ನ ಅನುಭವಿಸುತ್ತೆ ಅಂತ ಭಯ ಹುಟ್ಟಿಸುವಂತಹ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಅವರ ಆ ಮಾತುಗಳು ವಿನಾಕಾರಣ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಟಾಕ್ಸಿಕ್ ಸಿನಿಮಾ ಮೇಲೆ ಅವರಿಗೂ ದೊಡ್ಡ ನಿರೀಕ್ಷೆ ಇದೆ. ಹೀಗಾಗಿ ಒಳಗೊಳಗೆ ಆ ಭಯ ಇದ್ದೇ ಇದೆ. ಈ ಕಾರಣದಿಂದ ಇನ್ನಿಲ್ಲದಂತಹ ವದಂತಿಗಳನ್ನ ಹಬ್ಬಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದು ಹಲವರ ಆರೋಪ. ಟಾಕ್ಸಿಕ್ ಮುಂದಕ್ಕೆ ಹೋಗತ್ತೆ, ಟಾಕ್ಸಿಕ್ ಅಂದ್ಕೊಂಡ ಡೇಟ್ಗೆ ಯಾವುದೇ ಕಾರಣಕ್ಕೂ ರಿಲೀಸ್ ಆಗೋದಿಲ್ಲ ಅನ್ನುವಂತಹ ವದಂತಿಗಳನ್ನ ಈಗ ಧುರಂಧರ್ 2 ತಂಡ ಹಬ್ಬಿಸುವಂತಹ ಕೆಲಸ ಮಾಡಿದೆ ಅಂತ ಆ ಯೂಟ್ಯೂಬರ್ ವಾದವನ್ನ ಮಾಡಿದ್ದಾನೆ. 100ಕ್ಕೆ 110% ಹೇಳ್ತೀನಿ, ಧುರಂಧರ್ 2 ಸಿನಿಮಾ ಪೋಸ್ಟ್ಪೋನ್ ಆಗ್ಲಿದೆ. ಬೇರೆಯವರಿಗೆ ಹೊಂಡ ತೋಡಿದ್ರೆ ಬೀಳೋದು ನಾವೇ. ಟಾಕ್ಸಿಕ್ ಪೋಸ್ಟ್ಪೋನ್ ಆಗತ್ತೆ ಅಂತ ಧುರಂಧರ್ ತಂಡ ಸುದ್ದಿ ಹಬ್ಬಿಸ್ತಾನೆ ಬಂತು. ಈಗ ಚಿತ್ರದ ಕತೆ ಲೀಕ್ ಆಗಿದೆ ಅಂತ ಕೂಡ ಹೇಳ್ತು. ಆದ್ರೆ ಈಗ ಕರ್ಮ ಧುರಂಧರ್ 2 ಚಿತ್ರಕ್ಕೆ ಸುತ್ತಕೊಂಡಿದೆ. ಆ ಸಿನಿಮಾನೇ ಮುಂದಕ್ಕೆ ಹೋಗುತ್ತೆ ಅಂತ ಹೇಳಿರುವಂತಹ ಆ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಧುರಂಧರ್ 2 ಚಿತ್ರಕ್ಕೆ ಕಾನೂನಾತ್ಮಕವಾಗೂ ಕೂಡ ಸಮಸ್ಯೆ ಆಗಿದೆ. ಮುಂಬೈನ ಅನೇಕ ಕಡೆಗಳಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ನಿರ್ಬಂಧಿತ ಪ್ರದೇಶಗಳಲ್ಲೂ ಕೂಡ ಶೂಟ್ ಮಾಡೋ ಮೂಲಕ ಬೃಹತ್ ಮುಂಬೈ ಪಾಲಿಕೆಯ ಕೆಂಗನಿಗೂ ಕೂಡ ಗುರಿಯಾಗಿದ್ದಾರೆ ಅನ್ನೋದು ಈಗ ಸದ್ಯದ ಸುದ್ದಿಯಾಗಿದೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕರಾವಳಿ ಮತ್ತು ಮಧ್ಯ ಕರ್ನಾಟಕ. ಟಿ ರಘುಮೂರ್ತಿ ಚಳ್ಳಕೆರೆ ಕ್ಷೇತ್ರ, ಚಂದ್ರಪ್ಪ ಹೊಳಲ್ಕೆರೆ ಕ್ಷೇತ್ರ, ಹರೀಶ್ ಪೂಂಜಾ ಬೆಳ್ತಂಗಡಿ ಕ್ಷೇತ್ರ, ಅಶೋಕ್ ರೈ ಪುತ್ತೂರು ಕ್ಷೇತ್ರ, ಗುರುರಾಜ್ ಗಂಟಿಹೋಳಿ ಬೈಂದೂರು ಕ್ಷೇತ್ರ, KS ಆನಂದ್ ಕಡೂರು ಕ್ಷೇತ್ರ, HD ತಮ್ಮಯ್ಯ ಚಿಕ್ಕಮಗಳೂರು ಕ್ಷೇತ್ರ, ಯಶಪಾಲ್ ಸುವರ್ಣ ಉಡುಪಿ ಕ್ಷೇತ್ರ, ಬೇಳೂರು ಗೋಪಾಲಕೃಷ್ಣ ಸಾಗರ ಕ್ಷೇತ್ರ, ಚನ್ನಬಸಪ್ಪ ಚನ್ನಿ ಶಿವಮೊಗ್ಗ ನಗರ ಕ್ಷೇತ್ರ, ಬಸವರಾಜು ಶಿವಗಂಗಾ ಚನ್ನಗಿರಿ ಕ್ಷೇತ್ರ, ಸತೀಶ್ ಸೈಲ್ ಕಾರವಾರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.